ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್. ಏನಿವತ್ತು ಅಡಿಕೆ ತೋಟದಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ನೀವು ಅನ್ಕೊಂತಾ ಇರ್ಬೋದು. ಸೊ ಇವಾಗ ಸಡನ್ ಆಗಿ ಬಂದಿರೋ ಸುದ್ದಿ ಅಂತಂದ್ರೆ ನಮ್ ಇಂಡಿಯಾದಲ್ಲಿ ಅಡಿಕೆ ಬ್ಯಾನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವು ರೈತರೇ, ನಾವಿವಾಗ ಸಿಟಿಲಿ ಇರ್ಬೋದು, ಬಟ್ ನಮ್ದು ತುಂಬಾ ಅಡಿಕೆ ಗಿಡ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದ್ ತರ ಅಡಿಕೆ ಗಿಡ ಇದೆ ಅಂತ. ಸೊ ಈ ಅಡಿಕೆ ಗಿಡನ ತುಂಬಾ ಒಂದು ಮಗು ತರ ಸಾಕಿರ್ತೀವಿ. ಸೊ ಅಂತ ರೈತರಿಗೆಲ್ಲ ಸಡನ್ ಶಾಕ್ ಅಂತಂದ್ರೆ ಅಡಿಕೆ ಬ್ಯಾನ್, ಅಡಿಕೆ ಬ್ಯಾನ್, ಅಡಿಕೆ ಬ್ಯಾನ್ ಅಂತ ಹೇಳ್ತಾ ಇದಾರೆ. ಸೊ ಆ ಅಡಿಕೆ ಬಗ್ಗೆ ನನ್ಕಿಂತ ಜಾಸ್ತಿ ನನ್ನ ಹಸ್ಬೆಂಡಿಗೆ ಗೊತ್ತು ಯಾವ ತರ ಏನು ಅಂತ. ಇವಾಗ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ನಿಜವಾಗ್ಲೂ ಅಡಿಕೆ ಬ್ಯಾನ್ ಆಗಿದ್ಯಾ, ಮತ್ತೆ ಇವಾಗ ನಮ್ಮ ಹತ್ರ ಸ್ಟೋರ್ ಆಗಿರೋ ಅಡಿಕೆ ಎಲ್ಲ ತಗೊಂಡೋಗ್ಬಿಟ್ಟು ನಾವು ಸಡನ್ ಆಗಿ ಸೇಲ್ ಮಾಡ್ಬಿಡ್ಬೇಕಾ, ಮಾಡ್ಬಾರ್ದಾ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ಸೊ ಇವಾಗ ನನ್ನ ಹಸ್ಬೆಂಡ್ ಜೊತೆ ತಿಳಿಸ್ಕೊಡಿ. ಎಲ್ಲ ರೈತರು ತುಂಬಾ ಶಾಕ್ ಅಲ್ಲಿ ಇದಾರೆ, ಏನಂತ ಅಂತೀರಾ? ಅಲ್ಲ, ಶಾಕ್ ಆಗೋದು ಅದು ಈಗ ಭಾರತ ಸರ್ಕಾರ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಇಷ್ಟೊಂದರ ಅಡಿಕೆಗಳು ಹಾಕಿ ರೈತರು ಕಷ್ಟಪಟ್ಟು ಹಗಲು ರಾತ್ರಿಯಿಂದಲೇ ನೀರ್ ಕಟ್ಟಿ ಗೊಬ್ಬರ ಹಾಕಿ ಬೆಳೆಸಿದಾರೆ. ಇವಾಗ ಬ್ಯಾನ್ ಅಂತ ಹೇಳಿದ್ರೆ ಎಲ್ಲರಿಗೂ ಶಾಕ್ ಆಗೋ ವಿಷಯನೇ. ಬಟ್ ಆದ್ರೆ ಏನಪ್ಪಾ ಇದ್ರಲ್ಲಿ ಅಂದ್ರೆ ಇದು ಬರೇ ನಿಕೋಟಿನ್ ಅಂಶ ಮತ್ತೆ ತಂಬಾಕು ಈ ತರದಕ್ಕೆ ಯೂಸ್ ಮಾಡೋದಕ್ಕೆ ಮಾತ್ರ ಬ್ಯಾನ್ ಮಾಡ್ಬೇಕು ಅಂತ ಕರ್ನಾಟಕ ಸರ್ಕಾರ ಮತ್ತೆ ಭಾರತ ಸರ್ಕಾರ ಇದ್ ಮಾಡಿರೋಂಥದ್ದು. ಈಗ ಆಗಸ್ಟ್ ತಿಂಗಳಲ್ಲಿ ಆಕ್ಚುಲಿ ಇದೊಂದು ನ್ಯೂಸ್ ಹರಿದಾಡ್ತಾ ಇದೆ ಎಲ್ಲಾ ಕಡೆ. ಅಂದ್ರೆ ಅಡಿಕೆ ಬ್ಯಾನ್ ಆಗತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕು ರೈತರು, ಮಾರೋದ್ ಹೆಂಗೆ. ಇನ್ ನೋಡಿ ಈಗ ನೋಡ್ತಾ ಇರ್ಬೋದು ಸುತ್ತಲೂ ಎಲ್ಲಿ ನೋಡಿದ್ರು ಫುಲ್ ಎಲ್ಲಾ ಕಡೆ ಅಡಿಕೆನೆ ಇದೆಲ್ಲ. ಅಂದ್ರೆ ಇಷ್ಟೊಂಥರ ಅಡಿಕೆಗಳನ್ನ ಬೆಳೆಸಿ ಇನ್ನೊಂದು ಕೋವಿಡ್ ಆದ್ಮೇಲೆ 2020 ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 1.5 ಕೋಟಿಯಿಂದ 2 ಕೋಟಿ ಸಸಿಗಳನ್ನ ನೆಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಎಲ್ಲರೂ ಹೆಂಗೆ ಅಂದ್ರೆ ಫ್ರೀ ಆಗಿದ್ರು, ಬಂದು ಫ್ರೀ ಇರೋ ಟೈಮಲ್ಲಿ ಎಲ್ಲ ಜಾಗಗಳು ಖಾಲಿ ಜಾಗಕ್ಕೆಲ್ಲ ಅಡಿಕೆ ಇಡ್ಸಿ ಎಲ್ಲ ಬಂದು ಇಲ್ಲಿ ಮಾಡಿ ಎಲ್ಲ ಇವತ್ತು ಬೆಳೆಗ್ ಬಂದಿದೆ. ಈಗ ನೋಡಿದ್ರೆ ಅಂದ್ರೆ ದಿಢೀರ್ ಅಂತ ರೈತರಿಗೆ ಮೈಂಡಿಗೆ ಬರ್ತಾ ಇರೋದು, ಎಲ್ಲಾ ಕಡೆ ನ್ಯೂಸ್ ಹರಿದಾಡ್ತಾ ಇರೋದು ಅಡಿಕೆ ಬ್ಯಾನ್ ಆಗುತ್ತಾ. ಅಡಿಕೆ ಬ್ಯಾನ್ ಆಗ್ತಾ ಇಲ್ಲ. ಆಕ್ಚುಲಿ ಭಾರತ ಸರ್ಕಾರ ಬ್ಯಾನ್ ಮಾಡ್ತಾ ಇರೋದು ಪಾನ್ ಮಸಾಲಾ ಕಂಪನಿಗಳು ಏನ್ ರೆಡಿ ಮಾಡಿದ್ದಾರೆ ಅವ್ರ ಪ್ರಾಡಕ್ಟ್ ಅದನ್ನ ಮಾತ್ರ ಬ್ಯಾನ್ ಮಾಡ್ತಾ ಇದಾರೆ ಅಷ್ಟೇನೆ. ಬಟ್ ಇವತ್ತಿನ ಅಡಿಕೆ ಬಟ್ ರೈತರಿಗೆ ಏನೋ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಬರೇ ಗುಟ್ಕಾಗ ಅಷ್ಟೇನೆ ಅಡಿಕೆ ಸೀಮಿತ ಆಗಿಲ್ಲ. ಈಗ ಫಂಕ್ಷನ್ಸ್ ಗಳೆಲ್ಲ ಆಗ್ಬೋದು, ಯೂಸ್ ಆಗ್ತಾ ಇದೆ ನಿಮ್ಗೆ ಅಡಿಕೆ. ಪ್ಲಸ್ ರಫ್ತು ಇದೆ, ಬೇರೆ ಕಂಟ್ರಿಗಳಿಗೆ ರಫ್ತು ಆಗ್ತಾ ಇದೆ ಅಡಿಕೆ, ಅಲ್ಲೆಲ್ಲ ಯೂಸ್ ಆಗುತ್ತೆ. ರೈತರು ಈಗ ಒಂದೇ ಒಂದು ಗುಟ್ಕಾ ಬ್ಯಾನ್ ಮಾಡ್ತಾರೆ ಅಂದ ತಕ್ಷಣ ಯಾರು ಏನು ಹೆದರಿಕಣ ಅಂತ ನೆಸಿಟಿ ಏನಿಲ್ಲ. ಅಡಿಕೆ ಬೆಲೆ ಇವಾಗ ಜಾಸ್ತಿ ಆಗ್ಬೋದಾ ಅಥವಾ ಸಡನ್ ಆಗಿ? ಇಲ್ಲ, ಅಡಿಕೆ ಬೆಲೆ ಜಾಸ್ತಿ ಆಗತ್ತೆ ಕಡಿಮೆ ಆಗತ್ತೆ ಅನ್ನೋದು ಹೆಂಗೆ ಅಂದ್ರೆ ಫ್ಲಕ್ಚುಯೇಷನ್, ಅದು ಮಾರ್ಕೆಟ್ ಅದು ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಮಾರ್ಕೆಟ್ ಅಲ್ಲಿ ಜಾಸ್ತಿನೂ ಆಗ್ಬೋದು ಬಟ್ ಕಡಿಮೆನೂ ಆಗ್ಬೋದು. ಈಗ ಏನ್ ಮಾಡ್ತಾರೆ, ಎಷ್ಟೊಂದ್ ಜನ ಹೇಳಿದಾರೆ ನಮ್ಮ ಹತ್ರ ಅಡಿಕೆ ಇರೋದನ್ನ ಮಾರ್ಬಿಡ್ಬೇಕಾ, ಈಗ ಬ್ಯಾನ್ ಆದ್ಮೇಲೆ ರೇಟ್ ಕಡಿಮೆ ಆಗುತ್ತಾ ಅಂತ. ಇವಾಗ ಆಲ್ಮೋಸ್ಟ್ ಆಲ್ ಏನಂತ ಹೇಳ್ತಿದಾರೆ, ಇವಾಗ ಆಲ್ರೆಡಿ ಹಳ್ಳಿಗಳಲ್ಲೆಲ್ಲ ಏನು ಅಡಿಕೆ ಸೇಲ್ ಮಾಡ್ಬಿಡ್ಬೇಕು ಇರೋದ್ನ, ಇವಾಗ ಅಡಿಕೆ ರೇಟ್ ಕಮ್ಮಿ ಆಗ್ತಿದೆ. ಸೊ ಈ ತರ ಜನರಿಗೆ ಒಂದು ಮೈಂಡ್ಸೆಟ್ ಬಂದಿದೆ ಸರ್ಕಾರದಿಂದ, ಈ ತರ ಆದೇಶ ಹೊರಡಿಸಿರೋದ್ರಿಂದ. 2013ರಲ್ಲೂ ಇದೇ ತರ ಅಡಿಕೆ ಬ್ಯಾನ್ ಅಂತ ಹೇಳಿದಾಗ ರೈತರೆಲ್ಲ ಕಂಗಾಲಾಗಿದ್ರು. 2013ರಲ್ಲಿ ಈ ತರ ಅಡಿಕೆ ಬ್ಯಾನ್ ಆಗೋಯ್ತು, ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ರೇಟ್ ಎಲ್ಲ ಪಾತಾಳಕ್ಕೆ ಕುಸಿಯುತ್ತೆ, ರೇಟ್ ಸಿಗಲ್ಲ, ಏನ್ ಮಾಡೋದು ಬೆಳೆದಿರೋದನ್ನೆಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದೇ ಟೈಮಲ್ಲಿ ಸುಮಾರು ಹೊಸ ಹೊಸ ಕಂಪನೀಸ್ಗಳು ಬಂದು ಮುಂದೆ. ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅರೇಕಾ ಟೀ, ಅಡಿಕೆಯಿಂದನೇ ಟೀನ ರೆಡಿ ಮಾಡಿ, ಆ ಟೀ ಬ್ಯಾಗ್ಸ್ ನ ರೆಡಿ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ರು ಆ ಕಂಪನಿ. ಅವಾಗ ಏನಾಯ್ತು ಅಂದ್ರೆ ಅವಾಗ ಕ್ಯಾನ್ಸರ್ಗೆ ಕಾರಕ ಅಂತೇಳಿ 2013ರಲ್ಲಿ ಬ್ಯಾನ್ ಮಾಡಕ್ ಹೊರಟಿದ್ದಂತ ಅಡಿಕೆಗೆ, ಪ್ಲಸ್ ಗುಜರಾತ್ ಆಗ್ಲಿ UP ಆಗ್ಲಿ ಡೆಲ್ಲಿ ಸೈಡ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ಸಿಕ್ಕಾಬಟ್ಟೆ ತಂಬಾಕು ಯೂಸ್ ಮಾಡ್ತಾರೆ ಅಡಿಕೆಗೆ. ಅಂದ್ರೆ ನಿಕೋಟಿನ್ ಅಂಶ ಮತ್ತೆ ಕೆಮಿಕಲ್ಸ್ ಬಳಸೋದ್ರಿಂದ ಅಡಿಕೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಷ್ಟೇ. ಬಟ್ ಗುಟ್ಕಾ ಬ್ಯಾನ್ ಆಗೋದ್ರಿಂದ ಸರ್ಕಾರಕ್ಕೂ ತುಂಬಾ ಲಾಸಸ್ ಇದೆ. ಅಷ್ಟು ಈಸಿಯಾಗಿ ಬ್ಯಾನ್ ಮಾಡಲ್ಲ, ಬಟ್ ಅದರಿಂದ ತುಂಬಾ ಬಾಯಿ ಕ್ಯಾನ್ಸರ್ ಆಗ್ಲಿ ಗಂಟ್ಲು ಕ್ಯಾನ್ಸರ್ ಆಗ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ನೋಡ್ತಾ ಇದೆ ಸರ್. ಅಂದ್ರೆ ಗೌರ್ಮೆಂಟ್ ಯಾರು ಭಯ ಪಡ ಅಂತ ನೆಸಿಟಿ ಏನಿಲ್ಲ. ಬಟ್ ಬರೇ ಗುಟ್ಕಾ ಒಂದೇ ಅಲ್ಲ ಅಡಿಕೆ ಮೂಲ, ಬೇರೆ ಬೇರೆ ಕಡೆ ಇನ್ನ ಮಾರ್ಕೆಟಿಂಗ್ ಇದೆ. ಹಂಗಾಗಿ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ಬ್ಯಾನ್ ಆಗುತ್ತೆ ಅಂದ ತಕ್ಷಣ ಅಡಿಕೆಗೆ ಅದಕ್ಕಿರೋ ಬೆಲೆ ಹೋಗುತ್ತೆ ಅಂತ ಅಲ್ಲ. ಯಾರು ಪ್ಯಾನಿಕ್ ಆಗಿ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಿ ಅದೆಲ್ಲ ಮಾಡೋ ಸುಮ್ನೆ ಲಾಸ್ ಮಾಡ್ಕೊಂಬೇಡಿ. ಸೊ ಇನ್ನ ಸರ್ಕಾರ ಏನು ಮುಂದೆ ಭರವಸೆ ಕೊಡುತ್ತೆ. ಈ ತಿಂಗಳಲ್ಲಿ ಅದು ಅನೌನ್ಸ್ ಆಗಿದೆ ಅಷ್ಟೇನೆ, ಬಟ್ ಅದೇನು ಇನ್ನ ಕಾರ್ಯರೂಪಕ್ಕೆ ಬಂದಿಲ್ಲ.
ನೋಡುವ ಇನ್ನ ಸರ್ಕಾರ ಏನ್ ಡಿಸಿಷನ್ ತಗೊಳತ್ತೆ ಅಂತ ನೋಡ್ಬೋದು. ಬಟ್ ಯಾರು ಅಷ್ಟೊಂದು ಎದ್ರಿ ಏನೋ ಮಾಡ್ಬೇಕು ಅಂದ್ರೆ ತಗೊಂಡೋಗ್ ಮಾರ್ಬೇಕು ಆ ತರದ್ದೆಲ್ಲ ಏನ್ ಎಷ್ಟೋ ಕಡೆ ನಾನ್ ನೋಡ್ದಂಗ್ ಮೊಬೈಲ್ಗಳಲ್ಲೆಲ್ಲ ಅಡಿಕೆ ಗಿಡನೇ ಉಳ್ಳಿಸ್ತಾ ಇದಾರೆ ಆಕ್ಚುಲಿ ಈ ತರ ಆದೇಶ ಹೊರಟ ಮೇಲೆ. ಆತರ ನಾನ್ ಕೆಲವೊಂದು ನೋಡ್ದೆ ವೈರಲ್ ವಿಡಿಯೋಗಳು. ಅದೇ ಯಾವ್ದೋ ಹಳೆ ವಿಡಿಯೋ ಪ್ಲಸ್ ಯಾವ್ದೋ ಇದನ್ ಮಾಡ್ಕೊಂಡು ವೈರಲ್ ಮಾಡಿರ್ತಾರ ಅಷ್ಟೇ. ಬಟ್ ಯಾರು ಉಳ್ಳಿಸ್ತಾ ಇಲ್ಲ, ಸುಮ್ನೆ ಅದೇನ್ ಪ್ಯಾನಿಕ್ ಆಗಿ ಸುಮ್ನೆ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದಾರೆ ಅಷ್ಟೇ ಯಾವ್ದೋ ಹಳೆ ವಿಡಿಯೋಸ್ಗಳು. ಅದರಿಂದ ಎಲ್ಲ ಏನು ಯಾರು ಎದ್ರಿಕೊಳ್ಳೋ ನೆಸಿಟಿ ಏನಿಲ್ಲ. 2013 ಬಂದಾಗ್ಲೇ ಇವತ್ತಿಗೆ ಆಲ್ಮೋಸ್ಟ್ ಆಲ್ 12-13 ವರ್ಷ ಆಯ್ತು ಆ ಕ್ರಾಸ್ ಆಗಿ. ಬಟ್ ಅಡಿಕೆಗೆ ಒಳ್ಳೆ ಪ್ರೈಸ್ ಇದೆ. ಆ 2013 25-30 ಸಾವಿರ ರೂಪಾಯಿ ಕ್ವಿಂಟಲ್ ಇತ್ತು. ಇವತ್ತು ಅಡಿಕೆ 60 ಸಾವಿರ ರೂಪಾಯಿವರೆಗೂ ಹೋಗಿದೆ ಕ್ವಿಂಟಲ್ಸ್, 55-60 ಸಾವಿರ. ಹಂಗಾಗಿ ಒಂದ್ ತಕ್ಷಣ ಅಂದ್ರೆ ಏನೋ ಒಂದು ಡಿಸಿಷನ್ ತಗೊಂಡ ತಕ್ಷಣ ಯಾರು ಎದುರ್ಬೇಕಾದ ನೆಸಿಟಿ ಏನಿಲ್ಲ. ಇವತ್ತು ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿದ್ದಂಗೆ ಅಂದ್ರೆ ಇವತ್ತು ಬಂದ್ಬಿಟ್ಟು ಕರ್ನಾಟಕನೇ ಮೈನ್ ಅಡಿಕೆ ಉತ್ಪಾದನೆಯಲ್ಲಿ 80-90 ಭಾಗ ಫಸ್ಟ್ ಪ್ಲೇಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಹೌದು, ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಹಂಗಾಗಿ ಶಿವಮೊಗ್ಗ ಬಂದ್ಬಿಟ್ಟು ಈಗ ಚನ್ನಗಿರಿ ಏನ್ ಅಡಿಕೆಗಳ ನಾಡು ಅಂತಾರೆ, ಸೆಕೆಂಡ್ ಬಂದ್ಬಿಟ್ಟು ತುಮಕೂರು ಡಿಸ್ಟಿಕ್ ತೆಂಗು ಮತ್ತೆ ಅಡಿಕೆಯಲ್ಲಿ ತುಮಕೂರು ಡಿಸ್ಟಿಕ್ ಫೇಮಸ್. ಫೇಮಸ್. ಹಂಗಾಗಿ ಸುಮಾರು ನಮ್ಮ ಕರ್ನಾಟಕನೇ ಜಾಸ್ತಿ ಅಡಿಕೆನಲ್ಲಿ ನಂಬರ್ 1 ಸ್ಥಾನ ಇರೋದು. ಹಂಗಾಗಿ ಯಾರು ಏನು ಹೆದರ್ಬೇಕಾಗಿಲ್ಲ. ನೋಡೋಣ ಫ್ಯೂಚರ್ಸ್ ಅಲ್ಲಿ ಇನ್ನ ಬೇರೆ ಬೇರೆ ಏನಾದ್ರು ಅನ್ವೇಷಣೆಗಳು ಆಗುತ್ತೆ, ಪ್ರಯೋಗಗಳು ಆಗಿದ್ರೆ ಅವಾಗ ಏನಾದ್ರು ಬೇರೆ ತರ ಕಂಪನೀಸ್ಗಳು ಉಟ್ಕೋಬಹುದು. ಸೊ ಆತರ ಏನಾದ್ರು ಇದ್ರೆ ನಾವು ಸಹ ವಿಡಿಯೋದಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಗೈಸ್ ಆಕ್ಚುಲಿ ನಮ್ಮೂರ್ ಬಂದು ತುಮಕೂರು. ಸೊ ನಾವು ಸಹ ಇವಾಗ ಒಂದ್ 4 to 5 years ಬ್ಯಾಕ್ ಅಡಿಕೆ ಗಿಡಗಳನ್ನೆಲ್ಲ ಹಾಕಿದೀವಿ ತಗೊಂಡ್ ಬಂದು. ಸೊ ಹಂಗಾಗಿ ಹೇಳ್ತಾ ಇದ್ವಿ. ಮತ್ತೆ ನಮ್ ತಾತ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ಎಲ್ಲ ರೈತರೇ. ಸೊ ಯಾರು ಸಹ ರೈತರು ಏನಿದ್ದೀರಾ ಅವ್ರು ಯಾರು ಭಯ ಪಡಕ್ ಹೋಗ್ಬೇಡಿ, ಮತ್ತೆ ಪ್ಯಾನಿಕ್ ಸಹ ಆಗಕ್ಕೆ ಹೋಗ್ಬೇಡಿ, ಮತ್ತೆ ಅಲ್ಲಿ ಇಲ್ಲಿ ಗಾಳಿ ಸುದ್ದಿಗಳನ್ನ ನಂಬಕ್ ಹೋಗ್ಬೇಡಿ. ಏನಿದೆಯೋ ಸರ್ಕಾರನೇ ನಿಮ್ಗೆ ಟಿವಿಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಏನೋಗುತ್ತೆ ಅಂತ. ಹಾಗೆ ಸೊ ನಮ್ಮ ರೈತರು ಏನ್ ಅಷ್ಟೊಂದು ಅನ್ಎಜುಕೇಟೆಡ್ಗಳು ಅಂತೂ ಯಾರು ಅಲ್ಲ. ಯಾಕಂದ್ರೆ ಕಷ್ಟಪಟ್ಟು ಬೆಳಿತೀವಿ, ಕಷ್ಟಪಟ್ಟು ಮಾಡ್ತೀವಿ, ಬೆವರು ಸುರಿಸಿ. ಒಂದು ಊಟ ಇಲ್ಲ ಅಂದ್ರೂ ಸಹ ಪರವಾಗಿಲ್ಲ ಒಟ್ಟಿಗೆ. ಸೊ ನಾವು ಆತರ ಕೆಲಸ ಮಾಡ್ತೀವಿ ತೋಟದಲ್ಲಿ. ಸೊ ಹಂಗಾಗಿ ಹೇಳ್ತಾ ಇದೀನಿ, ಯಾರು ಭಯ ಪಡ್ಬೇಡಿ ಗೈಸ್. ಹಾಗೆ ಸರ್ಕಾರದಿಂದ ಏನ್ ಆದೇಶ ಬರುತ್ತೆ ನಾವೆಲ್ಲರೂ ವೆಯ್ಟ್ ಮಾಡೋಣ. ನಾವೇನು ಕೆಲಸ ಮಾಡಿರ್ತೀವಿ ತೋಟದಲ್ಲಿ ಅದಕ್ಕೆ ಪ್ರತಿಫಲ ಸಿಗುತ್ತೆ, ಸಿಗ್ಲೇಬೇಕು ರೈತರಿಗೆ. ಸೊ ಇನ್ನು ಏನಾದ್ರೂ ಅಡಿಕೆ ಬಗ್ಗೆ ಅಪ್ಡೇಟ್ಸ್ ಇದ್ರೆ ನಾನು ಸಹ ನಿಮ್ಗೆ ನಮ್ಮ ಯಶ್ವರಸ್ ವ್ಲಾಗ್ಸ್ ಕಡೆಯಿಂದ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಆಗಿ ನನ್ಗೆ ಈ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ನನ್ನ ಸಬ್ಸ್ಕ್ರೈಬರ್ಗಳು ಯಾರ್ಯಾರು ಇದ್ದೀರಾ ರೈತರು, ಸೊ ಹಾಗೆ ಎಲ್ಲರೂ ಸಹ ತಿಳ್ಕೊಂಡ್ಲಿ ಅಂತ ಈ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದು ತುಂಬಾ ಒಳ್ಳೆ ಉಪಯುಕ್ತವಾದ ವಿಡಿಯೋ. ಸೊ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.